ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಪೂರ್ವಭಾವಿ ಸಭೆ ಹುಕ್ಕೇರಿ ತಾಲೂಕಿನ ಕನಕಲ ಗ್ರಾಮದಲ್ಲಿ ದಿನಾಂಕ 30/8/2025 ರವಿವಾರದಂದು ಸಾಯಂಕಾಲ 6 ಗಂಟೆಗೆ ಗ್ರಾಮದ ಕಾಡೆಗಲ್ಲಿಯ ಮಾರುತಿ ಮಂದಿರದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಲೋಕೋಪಯೋಗಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರ ಉಪಸ್ಥಿತಿಯಲ್ಲಿ ಜರುಗಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಂತೆಯೇ ಗ್ರಾಮಸ್ಥರು ಸಾಂಪ್ರದಾಯಿಕ ವಾದ್ಯವಾದ ಹಲಗಿ ಬಾರಿಸುವ ಮೂಲಕ ಸಚಿವರಿಗೆ ಅದ್ದೂರಿ ಸ್ವಾಗತ ಮಾಡಲಾಗಿದೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ರಮೇಶ್ ಕತ್ತಿ ಅವರ ಆಡಳಿತ ಇದ್ದಾಗ ನಿರ್ದೇಶಕರಿಗೆ ಕೆಲಸ ಮಾಡುವುದಕ್ಕೆ ಅಧಿಕಾರ ಇರಲಿಲ್ಲ. ಒಂದು ಟಿಸಿ ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಮಾಡಿಕೊಂಡು ರಮೇಶ್ ಕತ್ತಿ ಅವರ ಬಾಗಿವಾಡಿ ಗ್ರಾಮಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಹೋದ್ರೂ ಕೂಡ ಕೌಲ ಈಗ ಕೊಡುತ್ತೆ ಆಮೇಲೆ ಕೊಡುತ್ತೆ ಅಂತ ಕಾಯಬೇಕಾಗ್ತಾ ಇತ್ತು ಅಂತ ನೇರವಾಗಿ ರಮೇಶ್ ಕತ್ತಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಚುನಾವಣೆ ನಿತ್ಯ ನಮ್ಮ ಗ್ರಾಮಕ್ಕೆ ಅಪ್ಪನಗೌಡ ಪಾಟೀಲ್ ಅವರ ನೇತೃತ್ವದ ಪ್ಯಾನಲ್ಗೆ ನಿಮ್ಮ ಆಶೀರ್ವಾದ ಬೇಕಂತ ಕೇಳ್ಕೊಳ್ಳಿ ತಂದಿದ್ದೇವೆ. ಈಗಾಗಲೇ ಶಶಿರಾಜ್ ಅವರು, ಪ್ರಕಾಶ್ ಪಾಟೀಲ್ ಅವರು, ಅಮರ್ ನಲ್ವಾಡಿ ಅವರು, ರಾಜೇಂದ್ರ ಪಾಟೀಲ್ ಅವರು ಭಾಷಣ ಮಾಡಿ ನಮ್ಮ ಪ್ಯಾನಲ್ಗೆ ಸರ್ಕಾರ ನೀಡಬೇಕಂತ ವಿನಂತಿ ಮಾಡಬಹುದು. ನಾನು ಕೂಡ ವಿನಂತಿ ಮಾಡ್ತೇನೆ. ಬಹುಶಃ ಹೆಚ್ಚಿಗೆ ಅವಶ್ಯಕತೆ ಅಂತ ಭಾವಿಸಿದ್ದೇನೆ. ಕಳೆದ 3 ತಿಂಗಳಿಂದ ಜಯಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಶಶಿರಾಜ್ ಅವರು, ರವಿ ಅವರು, ಇನ್ನೂ ಅನೇಕ ಗ್ರೂಪು ಮುಂಚೆಯವರೆಲ್ಲ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಇದ್ದಂಥ ಒಂದು ಗ್ರೂಪ್ ಇದು. ಅಲ್ಲಿ ನಮ್ಗೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಟಿಸಿ ಕೊಡಿಸ್ಲಿಕ್ಕೆ ಕೂಡ ಒಂದು ಡೈರೆಕ್ಟರ್ಗೆ ಅಧಿಕಾರ ಇಲ್ಲ, ಪವರ್ ಇಲ್ಲ. ಒಂದು ಕಂಬ ಕೂಡ ಹಾಕ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಹೀಗಾಗಿ ಅವರೆಲ್ಲ ಒಂದು ಗುಂಪಾಗಿ ಹೊರಗೆ ಬಂದವರೆಲ್ಲ ಬಂದವರನ್ನ ಸ್ವಲ್ಪ ಜೊಲ್ಲೆ ಅವ್ರನ್ನ ನಮ್ಮನ್ನ ಮಾರ್ಜಿನ್ ಜಾತಿಗಳನ್ನ ಸಂಪರ್ಕ ಮಾಡಿ ನಾವು ಅವರಿಂದ ಹೊರಗೆ ಬರ್ತೀವಿ. ನೀವೆಲ್ಲ ನಮ್ಗೆ ಸಹಕಾರ ಕೊಡಿ, ನಾವು ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಗೆಲ್ಲ ವಿನಂತಿ ಮಾಡಿದ್ರು. ರೈತರಿಗೆ ಒಳ್ಳೇದಾಗುತ್ತೆ, ಹುಕ್ಕೇರಿ ತಾಲೂಕಿಗೆ ಒಳ್ಳೇದಾಗುತ್ತೆ, ನೀವು ಹೊರಗೆ ಬನ್ನಿ, ನನಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅಂತ ಹೇಳಿದ ರೀತಿಯಲ್ಲಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದೀವಿ, ಬೆಂಬಲ ಕೊಟ್ಟಿದ್ದೀವಿ, ಪ್ರೋತ್ಸಾಹ ಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು 24 ಗಂಟೆಗಳಲ್ಲಿ ಟಿಸಿ ಬರ್ತಾ ಇದೆ. ಬಹುಶಃ 3 ಟಿಸಿ ಹೆಸರು ಹೇಳಿದ್ರೆ ಯಾರು ಸಿಂಧಿ ಅವರು, ಸನದಿ ಅವರ 3 ಟಿಸಿಗಳನ್ನ ಕೂಡಿಸಿದಾರೋ ಎಲ್ಲಿ ನಿಮ್ಮ ಕಣಗಳ ಊರಲ್ಲಿ. ಇಂಥ ಸುಮಾರು ಟಿಸಿಗಳನ್ನ ಈ ತಾಲೂಕಿನಲ್ಲಿ ಕೊಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕಾಗಿ ಹಿಂದೆ ಕೂಡ ಟಿಸಿ ತರಲಿಕ್ಕೆ ಬಹಳ ಹರಸಾಸ್ ಮಾಡಬೇಕಾಯ್ತು. ಒಂದು ಜೀಪ್ ಮಾಡಬೇಕಾಯ್ತು. ಜೀಪಲ್ಲಿ 10 ಜನ ಹೋಗ್ಬೇಕು. ಒಂದೇ ಸರಿ ಅಂದ್ರೆ ಒಳ್ಳೇದು ಇಲ್ಲ, ಮತ್ತೆ 2ನೇ ಸರಿ ಹೋಗ್ಬೇಕು, 3ನೇ ಸರಿ ಹೋಗ್ಬೇಕು. ಯಾವಾಗೂ ಕೆಳಗೆ ಬೀಳ್ತಿದ್ದೆ ಆವಾಗ ಟಿಸಿ ಬರ್ಬೇಕಾಗ್ತದೆ. ಒಂದ್ಸಲ ಕೌಲು ಬೀಳ್ತಿತ್ತು, ಒಂದ್ಸರಿ ಕೌಲ ಹಂಗೆ ನಾವು ನಿಲ್ಬೇಕಾಗ್ತದೆ. ಈಗ ಬರ್ತೈತಿ ಕೌಲ, ಆಗ ಬರ್ತೈತಿ ಶೇಷರಾಜ್ ಕಾಲ 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 ಕಡೆಗೆ ಬಂದಾರ. ಇದೆಲ್ಲ ನಿಮ್ಗೆ ಗೊತ್ತೈತೆ. ನಾವೇನು ಬಹಳ ಅವಶ್ಯಕತೆ ಹೇಳುವಂತ ಅವಶ್ಯಕತೆ ಇಲ್ಲ. ಏನಾಗಿದೆ ಸಮಸ್ಯೆ ಅಲ್ಲಿ, ಯಾಕೆ ಜನ ಹೊರಗೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು, ಕೆಡಿಪಿ ಸದಸ್ಯರು ಆದ ಬಸವರಾಜ್ ಕೋಳಿ, ವಿದ್ಯುತ್ ಸಂಘದ ನಿರ್ದೇಶಕ ಶಶಿರಾಜ್ ಪಾಟೀಲ, ರಾಜೇಂದ್ರ ಪಾಟೀಲ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮೂಡಶಿ, ಶಂಕರ ಭೋಸಲೆ, ಆಕಾಶ ಕೇರಿಮಣಿ, ಸಂಜಯ್ ಶಿರಕೋಡಿ, ಅಮರ ನಲ್ವಡೆ ಸೇರಿದಂತೆ 100 ಜನ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಹಾಗೂ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ20 ಕನ್ನಡ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.